ಸೊ ಈಗ ಜಸ್ಟ್ ಆಡಿಯನ್ಸ್ನ ಮೀಟ್ ಮಾಡ್ಕೊಂಬಂದೆ. ಫಸ್ಟ್ ಶೋ ರಂಗಿತರಂಗ ಅದು. ಹೊಸ ಸಿನಿಮಾ ರಿಲೀಸ್ ಆದಾಗ ಅಫ್ಕೋರ್ಸ್ ಒಂದು ಆತಂಕ ಇತ್ತು ಅವಾಗ 10 ವರ್ಷ ಹಿಂದೆ, ಜನ ಬರ್ತಾರಾ ನೋಡ್ತಾರ ಅಂತ. ಇವತ್ತು 10 ವರ್ಷ ರಿಲೀಸ್ ಆದಮೇಲೂ ಒಂದು ಹೌಸ್ಫುಲ್ ಶೋನ ನೋಡ್ಕೊಂಬಂದಾಗ ತುಂಬ ಖುಷಿ ಆಗ್ತದೆ. ಹಾಗೆಯೇ ಅಲ್ಲಿ ಹೊಸ ಆಡಿಯನ್ಸು ಇದ್ದರು, ಹಿಂದೆ ನೋಡಿದವರು ಇದ್ದರು. ಪ್ರಾಬ್ಲಿ ಕೆಲವರು ಅದರಲ್ಲಿ ರಂಗಿತರಂಗ ಫಸ್ಟ್ ರಿಲೀಸ್ ಆದಾಗ ಚಿಕ್ಕ ಮಕ್ಕಳು ಅವತ್ತು ತುಂಬ ಭಯ ಬಿದ್ದಿದ್ರಂತೆ. ಇವತ್ತು ಸೆಕೆಂಡ್ ಟೈಮ್ ನೋಡಿ ಅಷ್ಟೇ ಎಂಜಾಯ್ ಮಾಡಿದ್ರು. ಬಟ್ ಎಲ್ಲದಕ್ಕಿಂತ ಖುಷಿಯಾಗಿದೆ ಏನಂದರೆ, ನಾವು ಥಿಯೇಟ್ರ್ ಎಂಟ್ರ್ ಆದಾಗ ನಾವಿನ್ನೂ ಎಂಟ್ರಾಗಿದ್ದು ಗೊತ್ತಾಗಿರಲಿಲ್ಲ, ಸಿನಿಮಾ ಎಂಡ್ ಆಗ್ತಾಯಿತ್ತು, ಜನ ಕ್ಲ್ಯಾಪ್ ಮಾಡ್ತಾಯಿದ್ರು. ಅಂದರೆ ಸಿನಿಮಾಗೋಸ್ಕರ ಅವರು ಒಂದು ಅಪ್ರಿಸಿಯೇಷನ್ ತೋರಿಸ್ತಾಯಿದ್ರು. ಅದಾದಮೇಲೆ ಅಫ್ಕೋರ್ಸ್ ನಾವು ಬಂದ ಮೇಲೆ ತುಂಬ ಖುಷಿಪಟ್ಟರು, ನಮ್ಮನ್ನು ಮೀಟಾಗಿ. ನಮಗೂ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ಭೇಟಿಯಾಗಿ. ಸೊ ಪ್ರಾಮಿಸ್ ಮಾಡಿದ್ದೀನಿ, ಇನ್ನು 10 ವರ್ಷ ಆದಮೇಲೆ ಇನ್ನೊಂದು ಸಲ ರಿಲೀಸ್ ಮಾಡ್ತೀವಿ ಅಂತ. ಸೊ ಈಗ ಚೆನ್ನಾಗಿ ಹೋಗ್ತಾಯಿದೆ. ಎಲ್ಲರೂ ಯಾರ್ಯಾರು ಮತ್ತೆ ನೋಡಬೇಕು ಅಂತಿದ್ದೀರಾ, ಯಾರ್ಯಾರು ಫಸ್ಟ್ ಟೈಮ್ ನೋಡೋಕ್ಕಾಗಿಲ್ಲ, ಎಲ್ಲರೂ ಬಂದು ಇದನ್ನು ಥಿಯೇಟ್ರಲ್ಲೇ ಖಂಡಿತ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ರಾಧಿಕಾ ನಾರಾಯಣ್. ಇವತ್ತು ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ 10 ವರ್ಷದ ಹಿಂದೆ ನಾನು ಒಂದು ನಟಿಯಾಗಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಅನು ಭಂಡಾರಿ ಅವರ ರಂಗಿತರಂಗ ಚಿತ್ರ. ಅದು 1 ವರ್ಷ ಆವಾಗ ಥಿಯೇಟರಲ್ಲೆಲ್ಲ ರನ್ ಆಯಿತು. ಈಗ ಮತ್ತೆ 10 ವರ್ಷ ಆದಮೇಲೆ ರಿಲೀಸ್ಗೆ ನಾವು ಮತ್ತೆ ಬಂದಿದ್ದೀವಿ. ಸೊ ಮಾಲಲ್ಲಿ ಬಂದುಬಿಟ್ಟು ನಾವು ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ 11 ಗಂಟೆ ಅದು ಹೌಸ್ಫುಲ್ಲಾಗಿತ್ತು. ಸೊ ಇಂತಹ ಒಂದು ಪ್ರೀತಿ, ಇಂತಹ ಒಂದು ಏನು ಜನ ಮನ್ನಣೆ ಈ ಫಿಲ್ಮ್ಗೆ ಸಿಗ್ತಾಯಿದೆ, ಅದು ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಈಗಲೂ ನನ್ನ ರಂಗಿತರಂಗ ರಾಧಿಕಾ ಅಂತಲೇ ಕರೀತಾರೆ. ಸೊ ಅದಕ್ಕೆ ನಾನು ಮತ್ತೆ ಈಗ 10th ಆ್ಯನಿವರ್ಸರಿಗೆ ನಾನು ಮತ್ತೆ ಬರ್ತಿರೋದು. ಇಲ್ಲಿ PVR ಸಿನಿಮಾಸಲ್ಲಿ ಆಗ್ತಾಯಿದೆ ಅದು. ಸೊ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ಆದಷ್ಟು ಜನ ಬಂದು ನೋಡಿ. 10 ಇಯರ್ಸ್ ಆದಮೇಲೂ ಕೂಡ ನಿಮಗೆ ಇದು ಮನೋರಂಜನೆ ಕೊಡುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ದಯವಿಟ್ಟು ಬನ್ನಿ, ಚಿತ್ರನ ನೋಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಮತ್ತೆ ದೊಡ್ಡ ಪರದೆ ಮೇಲೆ ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ನಿಮಗೆ. ಎಲ್ಲರೂ ಬನ್ನಿ. ನನಗೆ 10 ವರ್ಷ ಹಿಂದೆ ಹೋದಂಗೆ ಅನ್ನಿಸ್ತಾ ಇದೆ. ಅವತ್ತು ನಾವು ಥಿಯೇಟರ್ಗೆ ಹೋದಾಗ ಯಾವ ರೀತಿ ರೆಸ್ಪಾನ್ಸ್ ಇತ್ತೋ ಅದೇ ರೀತಿಯ ರೆಸ್ಪಾನ್ಸ್ ಇವತ್ತು ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ನಾವು ಎಂಟ್ರಾಗೋಕ್ಕಿಂತ ಮುಂಚೆನೇ ಕ್ಲ್ಯಾಪ್ ಮಾಡೋಕ್ಕೆ ಶುರು ಮಾಡಿದರು. ಸೊ ತುಂಬ ಖುಷಿ ಆಗ್ತಾಯಿದೆ. ಅಟ್ ದ ಸೇಮ್ ಟೈಮ್ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ ನಿಮ್ಮೆಲ್ಲರಿಗೂ. ಬಿಕಾಸ್ ಈ ಸಿನಿಮಾನ ಆ ಲೆವೆಲ್ಗೆ ನೀವು ಬೆಳೆಸಿದ್ದೀರಾ ಆ್ಯಂಡ್ ಅಷ್ಟು ಪ್ರೀತಿ ತೋರಿಸಿದ್ದೀರಾ. ಒಂದು ಒಳ್ಳೆ ಸಿನಿಮಾಗೆ, ಒಂದು ಒಳ್ಳೆ ಕಂಟೆಂಟ್ಗೆ ಇರೋ ಪವರ್ ಏನು ಅಂತ 10 ವರ್ಷ ಆದಮೇಲೆ ಮತ್ತೆ ನೀವು ತೋರಿಸ್ತಾ ಇದ್ದೀರಾ. ಸೊ ನಿಮಗೆ ಈ ಸಿನಿಮಾ ಫಸ್ಟ್ ಟೈಮ್ ಮಿಸ್ ಆಗಿತ್ತು ಅಂದರೆ, ಅಥವಾ ನೀವು ತುಂಬ ಚಿಕ್ಕವರಾಗಿದ್ರಿ ಈ ಸಿನಿಮಾ ರಿಲೀಸ್ ಆದಾಗ, ಥಿಯೇಟ್ರಲ್ಲಿ ನೋಡೋದು ಮಿಸ್ ಆಗಿತ್ತು, ಥಿಯೇಟ್ರಲ್ಲಿ ನೋಡಬೇಕು ಅಂತ ಆಸೆ ಇದ್ದರೆ, ಹಾಗೆ ನೀವು ಅವಾಗ ನೋಡಿದರೂ ಪರವಾಗಿಲ್ಲ, ಮತ್ತೆ ಈ ಸಿನಿಮಾನ ನಾನು ಥಿಯೇಟ್ರಲ್ಲೇ ನೋಡ್ತೀನಿ ಅನ್ನೋರಿಗೆಲ್ಲರಿಗೂ ರಂಗಿತರಂಗ ಮತ್ತೆ ರಿಲೀಸ್ ಆಗಿದೆ 10 ವರ್ಷ ಆದಮೇಲೆ. ಒಂದು ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಮತ್ತೆ ನೀವು ಅನುಭವಿಸೋ ಅವಕಾಶ ಇದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ರಂಗಿತರಂಗನ ನೋಡಿ. ನಾವು ಆದಷ್ಟು ಜನರನ್ನು ಹೋಗಿ ಭೇಟಿ ಮಾಡಿ ನಿಮ್ಮ ಹತ್ರ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಸೊ ಥ್ಯಾಂಕ್ ಯು ಈ ಪ್ರೀತಿ ಮತ್ತು ಈ ಸಪೋರ್ಟ್ಗೆ.